ಕೇರಳದಲ್ಲಿ ಮೂರನೇ ದಿನದ ಕಾರ್ಯಾಚರಣೆ ಸಾಗ್ತಾ ಇದೆ. ಇಲ್ಲಿಯವರೆಗೂ 276 ಮಂದಿ ದುರ್ಮರಣವನ್ನ ಹೊಂದಿದ್ದಾರೆ. ಒಟ್ಟು 4 ಗ್ರಾಮಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿವೆ. ಘಟನೆಯಲ್ಲಿ 500 ಮನೆಗಳಿಗೆ ಹಾನಿಯಾಗಿದೆ. ಇಂದು ರಾಹುಲ್ ಗಾಂಧಿ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಕೇರಳದಲ್ಲಿ ಮೂರನೇ ದಿನದ ಕಾರ್ಯಾಚರಣೆಯ ಭರದಿಂದ ಸಾಗ್ತಾ ಇದೆ. ಒಂದು ಕಡೆ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ. ಈಗಾಗಲೇ ಕರ್ನಾಟಕದಿಂದ ತೆರಳಿದ್ದವರು ಕೂಡ ಅವರು ಕೂಡ ಸಾವನ್ನಪ್ಪಿದ್ದಾರೆ. 10 ಮಂದಿ ಇಲ್ಲಿಯವರೆಗೂ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವುದು. ಆದರೆ ಬರೀ 4 ಮಂದಿಯ ಶವ ಮಾತ್ರ ಪತ್ತೆಯಾಗಿದೆ. ಇನ್ನಷ್ಟು ಜನರ ಸಾವು ನೋವು ಏನಾಗಿದೆ ಅವರ ಕೂಡ ಕಾರ್ಯಾಚರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಒಂದು ನಿಮಿಷವೂ ಕೂಡ ಕಾರ್ಯಾಚರಣೆಯನ್ನ ಬಿಟ್ಟಿಲ್ಲ. ಆ ರೀತಿಯಾಗಿ ಕಾರ್ಯಾಚರಣೆಯನ್ನ ಕೂಡ ಇಲ್ಲಿಯವರೆಗೂ ಕೂಡ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಈಗಾಗಲೇ 276 ಮಂದಿ ದುರ್ಮರಣವನ್ನ ಅಪ್ಪಿದ್ದಾರೆ. ಅದೇ ರೀತಿಯಾಗಿ ಒಟ್ಟು 4 ಗ್ರಾಮಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿರುವಂಥದ್ದು. ಘಟನೆಯಲ್ಲಿ ಇನ್ನೂ ಕೂಡ 500 ಮನೆಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಹಾನಿಯಾಗಿರುವಂಥದ್ದು. ಅಂದರೆ ಇನ್ನೂ ಕೂಡ ಕಾರ್ಯಾಚರಣೆ ಸಾಗ್ಲಿಕ್ಕಿದೆ, ಇನ್ನೂ ಕೂಡ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ಲಿಕ್ಕಿದೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಕಂಡು ಕೇಳರಿಯದಂತಹ ಘಟನೆ ಜರುಗಿರುವಂಥದ್ದು. ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ರಾತ್ರೋರಾತ್ರಿ ಈ ರೀತಿ ಆಗತ್ತೆ ನಮ್ಮ ವಯನಾಡು ಅನ್ನುವಂಥದ್ದು. ಇದೇ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ರಂಜಿತ್, ಇವತ್ತು ರಾಹುಲ್ ಗಾಂಧಿ ಅವರು ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಒಂದು ಕಾರ್ಯಾಚರಣೆಗೆ ಏನೆಲ್ಲ ಅಡ್ಡಿ ಆಗ್ತಾ ಇದೆ? ಮಳೆ ಏನಾದರೂ ಆಗ್ತಾ ಇದೆಯಾ ಅಲ್ಲಿ? ಇನ್ನು ಅಲ್ಲಿನ ಜನರು ಏನು ಹೇಳ್ತಾ ಇದ್ದಾರೆ ಅಂತ, ಅಂದರೆ ಕಂಡಂತಹ ದೃಶ್ಯಗಳು ಯಾವ ರೀತಿಯಾಗಿ ಇತ್ತು, ತಮ್ಮ ಕಣ್ಣ ಮುಂದೆ ಯಾವ ರೀತಿಯಾಗಿ ಏನೆಲ್ಲ ಆಯಿತು ಅನ್ನೋದು ಅಲ್ಲಿ ಬದುಕುಳಿದವರು ಏನು ಹೇಳ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಕೂಡ ರಮ್ಯಾ, ಇದು ನರಕದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಒಂದು ನೀರವ ಮೌನ ಆವರಿಸಿದೆ. ಸ್ಮಶಾನದ ವಾತಾವರಣ ಕಂಡು ಬರ್ತಾ ಇದೆ. ಇಲ್ಲಿ ಆರ್ಮಿ ಆಪರೇಷನ್, NDRF ಆಪರೇಷನ್, SDRF ಆಪರೇಷನ್ ಜೊತೆಗೆ ಆಂಬ್ಯುಲೆನ್ಸ್ಗಳ ಸೈರನ್ಗಳು, ಡಾಕ್ಟರ್ಗಳ ಓಡಾಟ, ಒಂದು ರೀತಿಯಲ್ಲಿ ಸ್ಮಶಾನದಂಥ ವಾತಾವರಣ ಕಂಡು ಬರ್ತಾ ಇದೆ. ತಮ್ಮವರನ್ನು ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ, ತಮ್ಮ ಮನೆಯವರನ್ನು ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ನಾಮಾವಶೇಷವಾಗಿದೆ. ಎತ್ತ ನೋಡಿದ್ರೂ ಕೂಡ ಕೆಸರು ತುಂಬಿದ ಮಣ್ಣು ಮಾತ್ರ ಕಾಣಿಸ್ತಾ ಇದೆ, ಅವಶೇಷಗಳು ಮಾತ್ರ ಕಾಣಿಸ್ತಾ ಇದೆ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಇದು ಅಕ್ಷರಶಃ ನರಕದಂಥ ವಾತಾವರಣ. ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಘನಘೋರ ದುರಂತವನ್ನು ಕೇರಳ ಕಂಡಿರಲಿಲ್ಲ, ಇಷ್ಟು ಪ್ರಾಣಹಾನಿಯನ್ನು ಕಂಡಿರಲಿಲ್ಲ. ಆದರೆ ಇವತ್ತು ಅದೆಲ್ಲವೂ ಕೂಡ ಮುಗಿದು ಹೋಗಿದೆ. ಪ್ರಕೃತಿ ಮಾತೆ ಮುನಿಸಿಕೊಂಡಿದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರಿಗೆ ಒಂದು ತೊಡಕಾಗಿದೆ. ಪ್ರಕೃತಿ ಮೇಲಿನ ನಿರಂತರವಾದಂಥ ಅತ್ಯಾಚಾರಕ್ಕೆ ಪ್ರಕೃತಿ ಮಾತೆ ಇವತ್ತು ಹೇಗೆ ಸೆಟೆದು ಬಿದ್ದಿದ್ದಾಳೆ ಅಂತ ಹೇಳಿದರೆ, ಈ ವಯನಾಡು, ಪ್ರವಾಸಿಗರ ಪ್ರಿಯವಾದ ವಯನಾಡು ಇವತ್ತು ಸ್ಮಶಾನದಂತಾಗಿದೆ. ನೀವು ಹೇಳಿದ್ರಿ ರಾಹುಲ್ ಗಾಂಧಿ ಬರ್ತಾರೆ ಅಂತ. ಎಕ್ಸಾಕ್ಟ್ಲಿ ಇವತ್ತು 9:30 ಸುಮಾರಿಗೆ ಮೆಪ್ಪಾಡಿಗೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅಲ್ಲಿನ ಶೋಚನೀಯ ಪರಿಸ್ಥಿತಿಯನ್ನು ನೋಡ್ತಾರೆ. ಮೆಪ್ಪಾಡಿಯ ಅಲ್ಲೊಂದು ಆಸ್ಪತ್ರೆ ಇದೆ. ಆಸ್ಪತ್ರೆಯ ಶವಾಗಾರದಲ್ಲಿ ದೇಹಗಳನ್ನು ಇಟ್ಟಿದ್ದಾರೆ. ಅಲ್ಲಿ ಕುಟುಂಬದವರು ಬಂದು ನಮ್ಮವರ ಮೃತದೇಹವ, ಕಾಣೆಯಾಗಿರುವ ನಮ್ಮವರ ಮೃತದೇಹವ ಅಂಥೇಳಿ ಹುಡುಕುವಂಥ ದೃಶ್ಯ ಇದೆಯಲ್ಲ, ಎಂಥವರ ಮನ ಕಲುಕುವಂತಿದೆ. ಆ ರೀತಿಯ ಘನಘೋರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಇವತ್ತಿನಿಂದ ಕಾರ್ಯಾಚರಣೆ ಸ್ವಲ್ಪ ವೇಗವನ್ನು ಪಡೆದುಕೊಳ್ಬೋದು. ಯಾಕಂತ ಹೇಳಿದರೆ ತಲುಪಲಾಗದ ಸ್ಥಳಗಳನ್ನು ಆರ್ಮಿ ನಿನ್ನೆ ತಲುಪಿದೆ. ಅಲ್ಲಿಗೆ ಹೋಗೋದಕ್ಕೆ ಬ್ರಿಡ್ಜ್ಗಳೆಲ್ಲ ಮುರಿದು ಹೋಗಿತ್ತು ಅಥವಾ ಬ್ರಿಡ್ಜ್ಗಳೆಲ್ಲ ಕೊಚ್ಕೊಂಡು ಹೋಗಿತ್ತು. ಅಲ್ಲಿ ತಾತ್ಕಾಲಿಕವಾದಂಥ ಬ್ರಿಡ್ಜ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ JCBಗಳ ಮೂಲಕ ಅಥವಾ ಆ್ಯಂಬುಲೆನ್ಸ್ಗಳ ಮೂಲಕ, ಅದರ ಹೊರತಾಗಿ ಕೆಲ ಯಂತ್ರಗಳನ್ನು ತೆಗೆದುಕೊಂಡು ಹೋಗಿ ಮಣ್ಣಿನ ಅಡಿ ಏನು ಮುಡಕೈ ಸ್ಥಳ ಏನಿದೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ನಿನ್ನೆವರೆಗೂ ಕೂಡ. ಆದರೆ ಇವತ್ತು ಬ್ರಿಡ್ಜ್ ಮಾಡಿರೋದ್ರಿಂದ, ನಿನ್ನೆ ರಾತ್ರಿಯೆಲ್ಲವೂ ಕೂಡ ಕಾರ್ಯಾಚರಣೆ ಮೂಲಕ ಬ್ರಿಡ್ಜ್ ಮಾಡಿರೋದ್ರಿಂದಾಗಿ ಸುಮಾರು 1200 ಜನ ಅಲ್ಲಿ ಸಿಬ್ಬಂದಿ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ. ಆ ಬ್ರಿಡ್ಜ್ ಮಾಡಿರೋದ್ರಿಂದಾಗಿ ಅಲ್ಲಿಗೆ ಆಧುನಿಕ ಉಪಕರಣಗಳನ್ನು ತೆಗೆದುಕೊಂಡು ಹೋಗಿ ಮಣ್ಣಿನ ಅಡಿ ಸಿಲುಕಿರುವವರನ್ನ ಅಲ್ಲಿ ತೆಗೆಯುವಂಥ ಸಾಧ್ಯತೆಗಳು ಗೊತ್ತಾಗುತ್ತೆ ಅಥವಾ ಆಗುತ್ತೆ. ನಾನು ಏನು ಹೇಳ್ತಾ ಇದ್ದೆ, 500 ಜನ ಏನು ಮಿಸ್ಸಿಂಗ್ ಇದ್ದಾರೆ, ಅವ್ರ ಸಂಪರ್ಕವೇ ಇಲ್ಲ ಅಂತ ಏನು ಹೇಳ್ತಾ ಇದ್ದೆ. ಅವರ ಸಂಪರ್ಕ ಅಥವಾ ಅವರೇನೋ ಅವರ ಬಾಡಿ
ಏನಾದರೂ ಸಿಗುವಂಥ ಸಾಧ್ಯತೆಗಳಿವೆ. ಇಲ್ಲಿನ ಜನರು ಹೇಳೋದಿಷ್ಟೇ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬೋದು, ಇನ್ನೂ ಕೂಡ ಹೆಚ್ಚಿಗೆ ಆಗ್ಬೋದು ಸಾವಿನ ಸಂಖ್ಯೆ. ಯಾಕಂತ ಹೇಳಿದರೆ ನಾವು ಗಮನಿಸ್ಬೋದು ರಮ್ಯಾ, ಆ ಮುಡಕೈ ಅನ್ನೋ ಜಾಗ ಇದೆಯಲ್ಲ, ಅಲ್ಲಿ ಏನೂ ಕೂಡ ಇಲ್ಲ. ಇದೇ ರೀತಿಯ ಬಿಲ್ಡಿಂಗ್ ಇತ್ತು, ಇದೇ ರೀತಿಯ ಬಿಲ್ಡಿಂಗ್ಗಳಿತ್ತು, ರಸ್ತೆಗಳಿದ್ವು, ಆ ಪ್ರಕೃತಿ ಸೌಂದರ್ಯ ನೋಡೋದಿತ್ತು, ಹೋಮ್ ಸ್ಟೇಗಳಿದ್ವು, ಅಲ್ಲಲ್ಲಿ ಮನೆಗಳಿದ್ವು. ಆದರೆ ಏನೂ ಕೂಡ ಇಲ್ಲ. ಸಮವಾದಂಥ ನೆಲಗಟ್ಟು ಬಂದು. ರೈಟ್ ರಂಜಿತ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೇರಳದಲ್ಲಿ 3ನೇ ದಿನದ ಕಾರ್ಯಾಚರಣೆ ಸಾಗ್ತಾ ಇದೆ. ಇಲ್ಲಿಯವರೆಗೂ 276 ಮಂದಿ ದುರ್ಮರಣವನ್ನ ಹೊಂದಿದ್ದಾರೆ. ಒಟ್ಟು 4 ಗ್ರಾಮಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿವೆ. ಘಟನೆಯಲ್ಲಿ 500 ಮನೆಗಳಿಗೆ ಹಾನಿಯಾಗಿದೆ. ಇಂದು ರಾಹುಲ್ ಗಾಂಧಿ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಕೇರಳದಲ್ಲಿ 3ನೇ ದಿನದ ಕಾರ್ಯಾಚರಣೆಯ ಭರದಿಂದ ಸಾಗ್ತಾ ಇದೆ. ಒಂದು ಕಡೆ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ. ಈಗಾಗಲೇ ಕರ್ನಾಟಕದಿಂದ ತೆರಳಿದ್ದವರು ಕೂಡ ಅವರು ಕೂಡ ಸಾವನ್ನಪ್ಪಿದ್ದಾರೆ. 10 ಮಂದಿ ಇಲ್ಲಿಯವರೆಗೂ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವುದು. ಆದರೆ ಬರೀ 4 ಮಂದಿಯ ಶವ ಮಾತ್ರ ಪತ್ತೆಯಾಗಿದೆ. ಇನ್ನಷ್ಟು ಜನರ ಸಾವು ನೋವು ಏನಾಗಿದೆ ಅವರ ಕೂಡ ಕಾರ್ಯಾಚರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಒಂದು ನಿಮಿಷವೂ ಕೂಡ ಕಾರ್ಯಾಚರಣೆಯನ್ನ ಬಿಟ್ಟಿಲ್ಲ. ಆ ರೀತಿಯಾಗಿ ಕಾರ್ಯಾಚರಣೆಯನ್ನ ಕೂಡ ಇಲ್ಲಿಯವರೆಗೂ ಕೂಡ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಈಗಾಗಲೇ 276 ಮಂದಿ ದುರ್ಮರಣವನ್ನ ಅಪ್ಪಿದ್ದಾರೆ. ಅದೇ ರೀತಿಯಾಗಿ ಒಟ್ಟು 4 ಗ್ರಾಮಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿರುವಂಥದ್ದು. ಘಟನೆಯಲ್ಲಿ ಇನ್ನೂ ಕೂಡ 500 ಮನೆಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಹಾನಿಯಾಗಿರುವಂಥದ್ದು. ಅಂದರೆ ಇನ್ನೂ ಕೂಡ ಕಾರ್ಯಾಚರಣೆ ಸಾಗ್ಲಿಕ್ಕಿದೆ, ಇನ್ನೂ ಕೂಡ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ಲಿಕ್ಕಿದೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಕಂಡು ಕೇಳರಿಯದಂತಹ ಘಟನೆ ಜರುಗಿರುವಂಥದ್ದು. ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ರಾತ್ರೋರಾತ್ರಿ ಈ ರೀತಿ ಆಗತ್ತೆ ನಮ್ಮ ವಯನಾಡು ಅನ್ನುವಂಥದ್ದು. ಇದೇ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ರಂಜಿತ್, ಇವತ್ತು ರಾಹುಲ್ ಗಾಂಧಿ ಅವರು ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಒಂದು ಕಾರ್ಯಾಚರಣೆಗೆ ಏನೆಲ್ಲ ಅಡ್ಡಿ ಆಗ್ತಾ ಇದೆ? ಮಳೆ ಏನಾದರೂ ಆಗ್ತಾ ಇದೆಯಾ ಅಲ್ಲಿ? ಇನ್ನು ಅಲ್ಲಿನ ಜನರು ಏನು ಹೇಳ್ತಾ ಇದ್ದಾರೆ ಅಂತ, ಅಂದರೆ ಕಂಡಂತಹ ದೃಶ್ಯಗಳು ಯಾವ ರೀತಿಯಾಗಿ ಇತ್ತು, ತಮ್ಮ ಕಣ್ಣ ಮುಂದೆ ಯಾವ ರೀತಿಯಾಗಿ ಏನೆಲ್ಲ ಆಯಿತು ಅನ್ನೋದು ಅಲ್ಲಿ ಬದುಕುಳಿದವರು ಏನು ಹೇಳ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಕೂಡ ರಮ್ಯಾ, ಇದು ನರಕದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಒಂದು ನೀರವ ಮೌನ ಆವರಿಸಿದೆ. ಸ್ಮಶಾನದ ವಾತಾವರಣ ಕಂಡು ಬರ್ತಾ ಇದೆ. ಇಲ್ಲಿ ಆರ್ಮಿ ಆಪರೇಷನ್, NDRF ಆಪರೇಷನ್, SDRF ಆಪರೇಷನ್ ಜೊತೆಗೆ ಆಂಬ್ಯುಲೆನ್ಸ್ಗಳ ಸೈರನ್ಗಳು, ಡಾಕ್ಟರ್ಗಳ ಓಡಾಟ, ಒಂದು ರೀತಿಯಲ್ಲಿ ಸ್ಮಶಾನದಂಥ ವಾತಾವರಣ ಕಂಡು ಬರ್ತಾ ಇದೆ. ತಮ್ಮವರನ್ನು ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ, ತಮ್ಮ ಮನೆಯವರನ್ನು ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ನಾಮಾವಶೇಷವಾಗಿದೆ. ಎತ್ತ ನೋಡಿದ್ರೂ ಕೂಡ ಕೆಸರು ತುಂಬಿದ ಮಣ್ಣು ಮಾತ್ರ ಕಾಣಿಸ್ತಾ ಇದೆ, ಅವಶೇಷಗಳು ಮಾತ್ರ ಕಾಣಿಸ್ತಾ ಇದೆ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಇದು ಅಕ್ಷರಶಃ ನರಕದಂಥ ವಾತಾವರಣ. ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಘನಘೋರ ದುರಂತವನ್ನು ಕೇರಳ ಕಂಡಿರಲಿಲ್ಲ, ಇಷ್ಟು ಪ್ರಾಣಹಾನಿಯನ್ನು ಕಂಡಿರಲಿಲ್ಲ. ಆದರೆ ಇವತ್ತು ಅದೆಲ್ಲವೂ ಕೂಡ ಮುಗಿದು ಹೋಗಿದೆ. ಪ್ರಕೃತಿ ಮಾತೆ ಮುನಿಸಿಕೊಂಡಿದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರಿಗೆ ಒಂದು ತೊಡಕಾಗಿದೆ. ಪ್ರಕೃತಿ ಮೇಲಿನ ನಿರಂತರವಾದಂಥ ಅತ್ಯಾಚಾರಕ್ಕೆ ಪ್ರಕೃತಿ ಮಾತೆ ಇವತ್ತು ಹೇಗೆ ಸೆಟೆದು ಬಿದ್ದಿದ್ದಾಳೆ ಅಂತ ಹೇಳಿದರೆ, ಈ ವಯನಾಡು, ಪ್ರವಾಸಿಗರ ಪ್ರಿಯವಾದ ವಯನಾಡು ಇವತ್ತು ಸ್ಮಶಾನದಂತಾಗಿದೆ. ನೀವು ಹೇಳಿದ್ರಿ ರಾಹುಲ್ ಗಾಂಧಿ ಬರ್ತಾರೆ ಅಂತ. ಎಕ್ಸಾಕ್ಟ್ಲಿ ಇವತ್ತು 9:30 ಸುಮಾರಿಗೆ ಮೆಪ್ಪಾಡಿಗೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅಲ್ಲಿನ ಶೋಚನೀಯ ಪರಿಸ್ಥಿತಿಯನ್ನು ನೋಡ್ತಾರೆ. ಮೆಪ್ಪಾಡಿಯ ಅಲ್ಲೊಂದು ಆಸ್ಪತ್ರೆ ಇದೆ. ಆಸ್ಪತ್ರೆಯ ಶವಾಗಾರದಲ್ಲಿ ದೇಹಗಳನ್ನು ಇಟ್ಟಿದ್ದಾರೆ. ಅಲ್ಲಿ ಕುಟುಂಬದವರು ಬಂದು ನಮ್ಮವರ ಮೃತದೇಹವ, ಕಾಣೆಯಾಗಿರುವ ನಮ್ಮವರ ಮೃತದೇಹವ ಅಂಥೇಳಿ ಹುಡುಕುವಂಥ ದೃಶ್ಯ ಇದೆಯಲ್ಲ, ಎಂಥವರ ಮನ ಕಲುಕುವಂತಿದೆ. ಆ ರೀತಿಯ ಘನಘೋರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಇವತ್ತಿನಿಂದ ಕಾರ್ಯಾಚರಣೆ ಸ್ವಲ್ಪ ವೇಗವನ್ನು ಪಡೆದುಕೊಳ್ಬೋದು. ಯಾಕಂತ ಹೇಳಿದರೆ ತಲುಪಲಾಗದ ಸ್ಥಳಗಳನ್ನು ಆರ್ಮಿ ನಿನ್ನೆ ತಲುಪಿದೆ. ಅಲ್ಲಿಗೆ ಹೋಗೋದಕ್ಕೆ ಬ್ರಿಡ್ಜ್ಗಳೆಲ್ಲ ಮುರಿದು ಹೋಗಿತ್ತು ಅಥವಾ ಬ್ರಿಡ್ಜ್ಗಳೆಲ್ಲ ಕೊಚ್ಕೊಂಡು ಹೋಗಿತ್ತು. ಅಲ್ಲಿ ತಾತ್ಕಾಲಿಕವಾದಂಥ ಬ್ರಿಡ್ಜ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ JCBಗಳ ಮೂಲಕ ಅಥವಾ ಆ್ಯಂಬುಲೆನ್ಸ್ಗಳ ಮೂಲಕ ಅದರ ಹೊರತಾಗಿ ಕೆಲ ಯಂತ್ರಗಳನ್ನು ತೆಗೆದುಕೊಂಡು ಹೋಗಿ ಮಣ್ಣಿನ ಅಡಿ
ಏನು ಮುಡಕೈ ಸ್ಥಳ ಏನಿದೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ನಿನ್ನೆವರೆಗೂ ಕೂಡ. ಆದರೆ ಇವತ್ತು ಬ್ರಿಡ್ಜ್ ಮಾಡಿರೋದ್ರಿಂದ, ನಿನ್ನೆ ರಾತ್ರಿಯೆಲ್ಲವೂ ಕೂಡ ಕಾರ್ಯಾಚರಣೆ ಮೂಲಕ ಬ್ರಿಡ್ಜ್ ಮಾಡಿರೋದ್ರಿಂದಾಗಿ ಸುಮಾರು 1200 ಜನ ಅಲ್ಲಿ ಸಿಬ್ಬಂದಿ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ. ಆ ಬ್ರಿಡ್ಜ್ ಮಾಡಿರೋದ್ರಿಂದಾಗಿ ಅಲ್ಲಿಗೆ ಆಧುನಿಕ ಉಪಕರಣಗಳನ್ನು ತೆಗೆದುಕೊಂಡು ಹೋಗಿ ಮಣ್ಣಿನ ಅಡಿ ಸಿಲುಕಿರುವವರನ್ನ ಅಲ್ಲಿ ತೆಗೆಯುವಂತ ಸಾಧ್ಯತೆಗಳು ಗೊತ್ತಾಗುತ್ತೆ ಅಥವಾ ಆಗತ್ತೆ. ನಾನು ಏನು ಹೇಳ್ತಾ ಇದ್ದೆ, 500 ಜನ ಏನು ಮಿಸ್ಸಿಂಗ್ ಇದ್ದಾರೆ, ಅವ್ರ ಸಂಪರ್ಕವೇ ಇಲ್ಲ ಅಂತ ಏನು ಹೇಳ್ತಾ ಇದ್ದೆ, ಅವರ ಸಂಪರ್ಕ ಅಥವಾ ಅವರ ಬಾಡಿ ಏನಾದರೂ ಸಿಗುವಂಥ ಸಾಧ್ಯತೆಗಳಿವೆ. ಇಲ್ಲಿನ ಜನರು ಹೇಳೋದಿಷ್ಟೇ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬೋದು, ಇನ್ನೂ ಕೂಡ ಹೆಚ್ಚಿಗೆ ಆಗ್ಬೋದು ಸಾವಿನ ಸಂಖ್ಯೆ. ಯಾಕಂತ ಹೇಳಿದರೆ ನಾವು ಗಮನಿಸ್ಬೋದು ರಮ್ಯಾ, ಆ ಮುಡಕೈ ಅನ್ನೋ ಜಾಗ ಇದೆಯಲ್ಲ ಅಲ್ಲಿ ಏನೂ ಕೂಡ ಇಲ್ಲ. ಇದೇ ರೀತಿಯ ಬಿಲ್ಡಿಂಗ್ ಇತ್ತು, ಇದೇ ರೀತಿಯ ಬಿಲ್ಡಿಂಗ್ಗಳಿತ್ತು, ರಸ್ತೆಗಳಿದ್ವು, ಆ ಪ್ರಕೃತಿ ಸೌಂದರ್ಯ ನೋಡೋದಿತ್ತು, ಹೋಮ್ ಸ್ಟೇಗಳಿದ್ವು, ಅಲ್ಲಲ್ಲಿ ಮನೆಗಳಿದ್ವು. ಆದರೆ ಏನೂ ಕೂಡ ಇಲ್ಲ, ಸಮವಾದಂಥ ನೆಲಗಟ್ಟು ಬಂದು. ರೈಟ್ ರಂಜಿತ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.